ಢಾಕಾದಲ್ಲಿ ಐಎಸ್ಐ ಎಂಟ್ರಿ, ಗಡಿಯಲ್ಲಿ 40 ಐಬಿ ಕಚೇರಿ, ಭಾರತ ಕೌಂಟರ್ ಆಪರೇಷನ್ ಶುರು. ನಮಸ್ಕಾರ ವೀಕ್ಷಕರೇ, ಬೇಲಿ ದಾಟಿದ ವೈರಸ್, ಗಡಿಯಾಚೆ ಕುದಿಯುತ್ತಿದೆ ಬೇಹುಗಾರಿಕೆಯ ಲಾವಾ. ವೀಕ್ಷಕರೇ, ರಾಷ್ಟ್ರೀಯ ಭದ್ರತೆಯ ವಿಚಾರ ಬಂದಾಗ ಕೇವಲ ಕಬ್ಬಿಣದ ಬೇಲಿಗಳು ಮತ್ತು ಸೈನಿಕರು ಮಾತ್ರ ಒಂದು ದೇಶವನ್ನ ರಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಶತ್ರು ರಾಷ್ಟ್ರಗಳ ಗುಂಡುಗಳಿಗಿಂತ ನಮ್ಮ ದೇಶದ ಒಳಗಡೆ ನುಸುಳಿ ನಮ್ಮದೇ ವ್ಯವಸ್ಥೆಯನ್ನ ತಿಂದು ತೇಗುವ ಗುಪ್ತಚರ ವೈರಸ್ಗಳು ಸಾವಿರಾರು ಪಟ್ಟು ಅಪಾಯಕಾರಿ. ಶೇಖ್ ಹಸೀನಾ ಪತನದ ನಂತರ ಭಾರತದ ಪೂರ್ವ ಗಡಿಯ ಆಚೆಗೆ ಇರುವಂತಹ ಈ ಬಾಂಗ್ಲಾದೇಶ ಈಗ ಕೇವಲ ಆಕ್ರಮ ವಲಸಿಗರ ತಾಣವಾಗಿ ಉಳಿದುಕೊಂಡಿಲ್ಲ, ಬದಲಾಗಿ ಪಾಕಿಸ್ತಾನದ ಐಎಸ್ಐ, ಚೀನಾ ಹಾಗೂ ಅಮೆರಿಕದ ಬೇಹುಗಾರಿಕಾ ರಣತಂತ್ರವಾಗಿ ಬದಲಾಗಿದೆ. ಇದೇ ಕಾರಣಕ್ಕೆ ಬರೀ ಗಡಿ ಕಾವಲು ಸಾಕಾಗುವುದಿಲ್ಲ ಅಂತ ನಿರ್ಧರಿಸಿದ ಭಾರತದ ಗೃಹ ಇಲಾಖೆ ನಮ್ಮ ದೇಶದ ಅತಿ ಭಯಾನಕ ಗುಪ್ತಚರ ಸಂಸ್ಥೆಯಾಗಿರುವ ಐಬಿ ಇಂಟೆಲಿಜೆನ್ಸ್ ಬ್ಯೂರೋ ಬರೋಬ್ಬರಿ 40 ಹೈಟೆಕ್ ಕಚೇರಿಗಳನ್ನು ಬಾಂಗ್ಲಾ ಗಡಿಯಲ್ಲಿ ಸ್ಥಾಪಿಸಿ ಶತ್ರುಪಾಳ್ಯದ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡಲು ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದೆ. ಕೇವಲ ರಕ್ಷಣೆಯಲ್ಲ, ಅಗತ್ಯ ಬಿದ್ದರೆ ಬಾಂಗ್ಲಾದೇಶದ ಒಳಗೇ ನುಗ್ಗಿ ಟಾರ್ಗೆಟ್ ಮಾಡುವ ಕರಾಳ ಮುಖವಾಡವನ್ನು ಈಗ ಅಮಿತ್ ಶಾ ಅವರು ಹೆಣೆದಿದ್ದಾರೆ. ವೀಕ್ಷಕರೇ, ನವದೆಹಲಿಯ ಐಬಿ ಹೆಡ್ ಕ್ವಾರ್ಟರ್ಸ್ನಿಂದ ಹಿಡಿದು ಢಾಕಾದ ರಾಯಭಾರಿ ಕಚೇರಿಯವರೆಗೆ ಈಗ ಭಾರೀ ಸಂಚಲನ ಸೃಷ್ಟಿಸಿರುವ ಬಿಗ್ ಬ್ರೇಕಿಂಗ್ ರಿಪೋರ್ಟ್ ಏನಂದರೆ, ಬಾಂಗ್ಲಾದ ಒಳಗೆ ಬೇರೂರಿತಾ ಇರುವ ಉಗ್ರ ಕ್ಯಾಂಪ್ಗಳನ್ನು ಹತ್ತಿಕ್ಕಲು ಗೃಹ ಸಚಿವ ಅಮಿತ್ ಶಾ ಅವರು ಪಶ್ಚಿಮ ಬಂಗಾಳ ಸರ್ಕಾರದ ಬಳಿ 50 ಎಕರೆ ಭೂಮಿಯನ್ನು ಕೇಳಿದ್ದು 40 ಐಬಿ ಕಚೇರಿಗಳನ್ನು ಸ್ಥಾಪಿಸುವ ಬೆಚ್ಚಿ ಬೀಳಿಸ್ತಾ ಇರುವ ಸತ್ಯ ಈಗ ಬಟಾಬಯಲಾಗಿದೆ. ಅಷ್ಟಕ್ಕೂ ಇಷ್ಟು ದಿನ ಬಾಡಿಗೆ ಮನೆಯಲ್ಲಿದ್ದ ಗುಪ್ತಚರರಿಗೆ ಇದೀಗ ತಲಾ 1.25 ಎಕರೆ ಜಾಗದಲ್ಲಿ ಸ್ವಂತ ಹೈಟೆಕ್ ಕೋಟೆ ಕಟ್ಟಿಕೊಡ್ತಾ ಇರುವುದರ ಹಿಂದಿರುವ ಮಾಸ್ಟರ್ ಪ್ಲಾನ್ ಎಂಥದ್ದು? ಇಂಟೆಲಿಜೆನ್ಸ್ ಶೇರಿಂಗ್ ಎನ್ನುವ ಸುಳ್ಳು ನೆಪ ಹೇಳಿ ಢಾಕಾದಲ್ಲಿ ಪಾಕಿಸ್ತಾನದ ಐಎಸ್ಐ ತನ್ನ ಅಧಿಕೃತ ಕಚೇರಿಯನ್ನು ತೆರೆದು ಭಾರತದ ವಿರುದ್ಧ ಹೆಣಿತಾ ಇರುವ ಆ ಮಹಾ ಕುತಂತ್ರ ಎಂಥದ್ದು? ದುಬೈ ಮತ್ತು ಗಲ್ಫ್ಗಳ ಫಂಡಿಂಗ್ನಿಂದ ತಯಾರಾಗ್ತಾ ಇರುವ ಮದರಸಾ ಛಾಪ ಮುಲ್ಲಾಗಳನ್ನು ಲಷ್ಕರ್ ಎ ತ್ವಯ್ಬಾ ಮತ್ತು ಜೈಷ್ ಎ ಸಂಘಟನೆಗಳು ಭಾರತದ ಒಳಗೆ ನುಗ್ಗಿಸಿ ಸ್ಲೀಪರ್ ಸೆಲ್ ಸೃಷ್ಟಿಸಲು ಹೊರಟಿರುವ ಆ ಕರಾಳ ಸತ್ಯ ಎಂಥದ್ದು? ಚೀನಾ ನೆರವಿನೊಂದಿಗೆ ಭಾರತದ ಗಡಿಯಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವ ಲಾಲ್ ಮುನೀರ್ ಹಾಟ್ ಏರ್ಬೇಸ್ ಮರುಸ್ಥಾಪನೆಯಾಗ್ತಾ ಇದ್ದು ಸಿಲಿಗುರಿ ಕಾರಿಡಾರ್ಗೆ ಹಾಕಿರುವ ಆ ಬೃಹತ್ ಕಂಟಕ ಹೇಗಿದೆ? ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅಮೆರಿಕ, ಮ್ಯಾನ್ಮಾರ್ ಈ ಅರಾಕನ್ ಆರ್ಮಿಗೆ ಶಸ್ತ್ರಾಸ್ತ್ರ ಪೂರೈಸಲು ಬಾಂಗ್ಲಾವನ್ನು ಕಾರಿಡಾರ್ ಬಳಸ್ಕೊಳ್ತಾ ಇರುವ ಅಥವಾ ಮಾಡಿಕೊಡ್ತಾ ಇರುವ ಆಟವೂ ಹಾಗೂ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಉತ್ತರವಾಗಿ ಭಾರತ ಸಿದ್ಧಪಡಿಸ್ತಾ ಇರುವ ಕೌಂಟರ್ ಆಪರೇಷನ್ ರಹಸ್ಯ ಎಂಥದ್ದು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟ್ರಿ ವಿಡಿಯೋದಲ್ಲಿ 40 ಐಬಿ ಕಚೇರಿ, ಐಎಸ್ಐ ಎಂಟ್ರಿ, ಲಾವಾ ಮುನೀರ್ ಹಾಟ್ ಏರ್ಬೇಸ್ ಮತ್ತು ಭಾರತದ ಕೌಂಟರ್ ಅಟ್ಯಾಕ್ನ ಪ್ರತಿಯೊಂದು ಇನ್ಸೈಡ್ ಸೀಕ್ರೆಟನ್ನು ಎಳೆಯಾಗಿ ಬಿಚ್ಚಿಡೋಣ. ವೀಕ್ಷಕರೇ, ದೇಶದ ಗಡಿಯನ್ನು ಕಾಯ್ತಾ ಇರುವ ನಮ್ಮ ವೀರ ಯೋಧರಿಗೆ ದೊಡ್ಡ ಸಲಾಂ, ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ಬಾಂಗ್ಲಾದೇಶ ಎಲ್ಲವನ್ನ ಪಿತೂರಿ ಮಾಡ್ತಾ ಇದೆಯಲ್ಲ, ಬಾಂಗ್ಲಾದೇಶಕ್ಕೆ ಭಾರತ ಅಕ್ಕಿ, ಬೇಳೆ, ತರಕಾರಿ ಇವೆಲ್ಲವನ್ನ ಸಪ್ಲೈ ಮಾಡಬೇಕಾ? ನೀರು ಸಪ್ಲೈ ಮಾಡಬೇಕಾ? ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲವನ್ನ ಸ್ಟಾಪ್ ಮಾಡಬೇಕಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ಈ ಮಾಹಿತಿಯನ್ನು ಪ್ರತಿಯೊಬ್ಬ ಜವಾಬ್ದಾರಿಯುತ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. 50 ಎಕರೆ 40 ಐಬಿ ಕೋಟೆಗಳು, ಭಾರತದ ಸೈಲೆಂಟ್ ಆಪರೇಷನ್. ವೀಕ್ಷಕರೇ, ಭಾರತ ಮತ್ತು ಬಾಂಗ್ಲಾ ಗಡಿಯು ಬರೋಬ್ಬರಿ 4000 ಕಿಲೋಮೀಟರ್ಗಿಂತ ಉದ್ದವಾಗಿದೆ. ಅದರಲ್ಲಿ 600 ಕಿಲೋಮೀಟರ್ ಜೋಗು ಮತ್ತು ನದಿ ಪ್ರದೇಶವಾಗಿದ್ದು ಅಲ್ಲಿ ಬೇಲಿ ಹಾಕೋದೇ ಅಸಾಧ್ಯ. ಕೇವಲ ಅಕ್ರಮ ವಲಸಿಗರನ್ನು ಹಿಡಿದ್ರೆ ಪ್ರಯೋಜನ ಇಲ್ಲ, ಅವರನ್ನು ಕಳುಹಿಸಿಕೊಡ್ತಾ ಇರುವ ಅಸಲಿ ಈ ಆರ್ಗನೈಸ್ಡ್ ಮಾಫಿಯಾವನ್ನು ಬುಡಸಹಿತ ಕಿತ್ತು ಹಾಕಬೇಕಾಗಿದೆ. ಬಾಡಿಗೆ ಮನೆ ವೈಫಲ್ಯ. ಇಷ್ಟು ದಿನ ಭಾರತದ ಗುಪ್ತಚರ ಸಂಸ್ಥೆ ಐಬಿ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಗಳು ಗಡಿ ಜಿಲ್ಲೆಗಳಲ್ಲಿ ಬಾಡಿಗೆ ಮನೆನೋ ಅಥವಾ ರೆಸಿಡೆನ್ಸಿಯಲ್ಲೇ ಕಚೇರಿಗಳನ್ನು ನಡೆಸ್ತಾಗಿದ್ರು. ಇದರಿಂದ ಗೌಪ್ಯತೆ ಕಾಪಾಡೋದು ಅಸಾಧ್ಯವಾಗಿತ್ತು ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಸೋದಕ್ಕೆ ಜಾಗ ಇರಲಿಲ್ಲ. 40 ಸ್ವಂತ ಕೋಟೆಗಳು. ವೀಕ್ಷಕರೇ, ಈ ದೌರ್ಬಲ್ಯವನ್ನು ಅರಿತ ಕೇಂದ್ರ ಸರ್ಕಾರ ಇದೀಗ ಪಶ್ಚಿಮ ಬಂಗಾಳಕ್ಕೆ ನೇರ ಬೇಡಿಕೆ ಇಟ್ಟಿದ್ದಾರೆ. ಅದೇನಂತಂದರೆ, ನಮಗೆ ತುರ್ತಾಗಿ 50 ಎಕರೆ ಭೂಮಿಯನ್ನು ಕೊಡಿ, ಗಡಿಯ ಗುಂಟ
ತಲಾ 1.25 ಎಕರೆ ಜಾಗದಲ್ಲಿ ಬರೋಬ್ಬರಿ 40 ಐಬಿ ಕಚೇರಿಗಳನ್ನು ನಿರ್ಮಾಣ ಮಾಡಲಾಗ್ತಾಗಿದೆ. ಈ ಹೊಸ ಕಚೇರಿಗಳಲ್ಲಿ ಕೇವಲ ಫೈಲ್ಗಳನ್ನು ಇಡೋದಕ್ಕೆ ಈ ಕಚೇರಿಗಳನ್ನು ನಿರ್ಮಾಣ ಮಾಡ್ತಾ ಇಲ್ಲ. ಇಲ್ಲಿ ಅತ್ಯಾಧುನಿಕ ಸರ್ವೆಲೆನ್ಸ್ ಸಿಸ್ಟಮ್ ಮತ್ತು ಡೇಟಾ ಮ್ಯಾನೇಜ್ಮೆಂಟ್ ಸೆಂಟರ್ಗಳು ಹಾಗೂ ಮಾಹಿತಿದಾರರ ನೆಟ್ವರ್ಕನ್ನು ಕಂಟ್ರೋಲ್ ಮಾಡುವ ಬೃಹತ್ ಟೆಕ್ ಹಬ್ ಅನ್ನು ನಿರ್ಮಾಣ ಮಾಡಲಾಗ್ತಾಗಿದೆ. ಈ ಕಚೇರಿಗಳು ಪಶ್ಚಿಮ ಬಂಗಾಳದಲ್ಲಿ ಇದ್ದರೂ ಇಡೀ ಅಸ್ಸಾಂ, ತ್ರಿಪುರಾ ಮತ್ತು ಮೇಘಾಲಯ ಗಡಿಯ ಮೇಲೆ ಹದ್ದಿನ ಕಣ್ಣು ಇಡಲಿದೆ. ಢಾಕಾದಲ್ಲಿ ಐಎಸ್ಐ ಅಟ್ಟಹಾಸ, ಸ್ಲೀಪರ್ ಸೆಲ್ ಸೃಷ್ಟಿಸಲು ಬರ್ತಾ ಇದ್ದಾರೆ ಮುಲ್ಲಗಳು. ಐಬಿ ಕಚೇರಿಗಳನ್ನು ಯಾಕಿಷ್ಟು ತುರ್ತಾಗಿ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನೋದರ ಹಿಂದಿರುವ ಪಾಕಿಸ್ತಾನದ ಕರಾಳ ಕುತಂತ್ರ ಕೇಳಿದರೆ ನಿಮ್ಮ ರಕ್ತ ಕುದಿಯದೇ ಇರೋದಿಲ್ಲ ವೀಕ್ಷಕರೇ. ಮೊಹಮ್ಮದ್ ಯೂನಸ್ ಅಧಿಕಾರಕ್ಕೆ ಬಂದ ನಂತರ, ಅದಾದ ನಂತರ ಈಗ ತಾರಿಕ್ ರೆಹಮಾನ್ ಅಧಿಕಾರಕ್ಕೆ ಬಂದ ನಂತರ ಬಾಂಗ್ಲಾದೇಶ ಪಾಕಿಸ್ತಾನದ ಮಡಿಲಿಗೆ ಬಿದ್ದಿದೆ. ಇಂಟೆಲಿಜೆನ್ಸ್ ಶೇರಿಂಗ್ ಎನ್ನುವ ಹೆಸರಲ್ಲಿ ಢಾಕಾದಲ್ಲಿರುವ ಪಾಕ್ ರಾಯಭಾರಿ ಕಚೇರಿಯಲ್ಲಿ ಪಾಕಿಸ್ತಾನದ ಐಎಸ್ಐ ಅಧಿಕಾರಿಗಳಿಗೆ ಅಧಿಕೃತ ಸ್ಥಾನ ನೀಡಲಾಗಿದೆ. ಅಷ್ಟೇ ಅಲ್ಲ, ಬಾಂಗ್ಲಾದ ಒಳಗೆ ಐಎಸ್ಐನ ಸ್ವಂತ ಕಚೇರಿಯನ್ನ ತೆರೆಯೋದಕ್ಕೆ ಅನುಮತಿ ಕೊಡಲಾಗಿದೆ. ಈ ಐಎಸ್ಐನ ಅಸಲಿ ಟಾರ್ಗೆಟ್ ಯಾರು ಗೊತ್ತಾ? ಭಾರತದ ಪೂರ್ವ ಗಡಿ, ದುಬೈ ಮತ್ತು ಗಲ್ಫ್ ದೇಶಗಳಲ್ಲಿ ಕುಳಿತಿರುವ ಕಟ್ಟರ್ವಾದಿಗಳ ಫಂಡಿಂಗ್ ಮೂಲಕ ಲಷ್ಕರ್ ಎ ತೊಯ್ಬಾ ಹಾಗೂ ಜೈಷ್ ಎ ಮೊಹಮ್ಮದ್ ಉಗ್ರರು ಬಾಂಗ್ಲಾದ ಒಳಗೆ ಕ್ಯಾಂಪ್ ಹಾಕಿದ್ದಾರೆ. ಇವರು ನೇರವಾಗಿ ಬಂದು ಬಾಂಬ್ ಹಾಕೋದಿಲ್ಲ, ಬದಲಾಗಿ ಬಾಂಗ್ಲಾದಿಂದ ಮದರಸಾ ಛಾಪ್ ಮುಲ್ಲಾಗಳನ್ನು ಟ್ರೈನ್ ಮಾಡಿ ಭಾರತದ ಗಡಿಯೊಳಗಡೆ ಕಳುಹಿಸಿಕೊಡ್ತಾರೆ. ಅವರು ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ತ್ರಿಪುರಾದ ಹಳ್ಳಿಗಳಿಗೆ ನುಗ್ಗಿ ಅಲ್ಲಿರುವ ಅಕ್ರಮ ವಲಸಿಗರು ಮತ್ತು ಸ್ಥಳೀಯ ಮುಸಲ್ಮಾನರ ತಲೆಯಲ್ಲಿ ಮತಾಂಧತೆಯ ವಿಷ ಬಿತ್ತುತ್ತಾರೆ. ಈ ಮೂಲಕ ಭಾರತದ ಒಳಗೆ ಭಯಾನಕ ಸ್ಲೀಪರ್ ಸೆಲ್ಗಳನ್ನು ಸೃಷ್ಟಿಸಿ ಕೋಮುಗಲಭೆ ಮತ್ತು ಸ್ಫೋಟಕಗಳನ್ನು ನಡೆಸೋದು ಈ ಐಎಸ್ಐನ ಅಂತಿಮ ಗುರಿಯಾಗಿದೆ. ಈ ಪಾಪಿಗಳ ಅಸ್ತಿತ್ವವನ್ನು ಮಣ್ಣುಪಾಲು ಮಾಡಲೇಬೇಕಾಗಿದೆ. ಇಲ್ಲ ಅಂತಂದರೆ ಪಾಕಿಸ್ತಾನದಂತೆ 2.0 ಪಾಕಿಸ್ತಾನ ಬಾಂಗ್ಲಾದೇಶ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಿದೆ. ಸಿಲಿಗುರಿಗೆ ಚೀನಾ ಕಂಟಕ, 20 ಕಿಲೋಮೀಟರ್ ದೂರದಲ್ಲಿ ಲಾಲ್ ಮುನೀರ್ ಹಾಟ್ ಏರ್ಬೇಸ್. ಈ ಮಹಾಚದುರಂಗದಾಟದಲ್ಲಿ ಪಾಕಿಸ್ತಾನದ ಜೊತೆಗೆ ಭಾರತದ ಅತಿದೊಡ್ಡ ಶತ್ರು ಚೀನಾ ಕೂಡ ತನ್ನ ಖ್ಯಾತಿಯನ್ನು ಶುರು ಮಾಡಿದೆ. ಬಾಂಗ್ಲಾದೇಶದ ಹೊಸ ಪ್ರಧಾನಿ ತಾರಿಕ್ ರೆಹಮಾನ್ ನೇರವಾಗಿ ಚೀನಾಗೆ ಹೋಗಿ 13ಕ್ಕೂ ಹೆಚ್ಚು ಒಪ್ಪಂದಗಳಿಗೆ ಸಹಿ ಹಾಕಿ ಬಂದಿದ್ದಾನೆ. ತೀಸ್ತಾ ಪ್ರಾಜೆಕ್ಟ್ ಜೊತೆಗೆ ಚೀನಾ ಹಾಕಿರುವ ಮತ್ತೊಂದು ಸ್ಕೆಚ್ ಭಾರತದ ನಿದ್ದೆಗೆಡಿಸಿದೆ. ಪಶ್ಚಿಮ ಬಂಗಾಳದ ಕುಚ್ ಬೆಹಾರ್ ಗಡಿಯಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಬಾಂಗ್ಲಾದ ಒಳಗೆ ಲಾಲ್ ಮುನೀರ್ ಹಾಟ್ ಏರ್ಬೇಸ್ ಇದೆ. ಇದು ಬ್ರಿಟಿಷರ ಕಾಲದ ಹಳೆಯ ಏರ್ಬೇಸ್ ಆಗಿದ್ದು ಇದು ಪಾಳು ಬಿದ್ದು ಹೋಗಿದೆ. ಇದೀಗ ಚೀನಾದ ನೆರವಿನಿಂದ ಬಾಂಗ್ಲಾ ಇದನ್ನು ಮರು ನಿರ್ಮಾಣ ಮಾಡೋದಕ್ಕೆ ಹೊರಟಿದೆ. ಭಾರತದ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕಿಸುವ ಚಿಕನ್ ನೆಕ್ ಆಗಿರುವ ಸಿಲಿಗುರಿ ಕಾರಿಡಾರ್ನ ಒಂದು ಕಡೆ ಚೀನಾ ಈಗಾಗಲೇ ಈ ಡೋಕ್ಲಾಮ್ ವ್ಯಾಲಿಯಲ್ಲಿ ತನ್ನ ನೆಲೆ ಸ್ಥಾಪಿಸ್ತಾಗಿದೆ. ಇದೀಗ ಮತ್ತೊಂದು ಕಡೆ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಚೀನಾ ಬೆಂಬಲಿತ ಏರ್ಬೇಸ್ ಬಂದರೆ ಸಿಲಿಗುರಿ ಕಾರಿಡಾರ್ಗೆ ಎರಡೂ ಕಡೆಯಿಂದಲೂ ಭಯಾನಕ ಕಂಟಕ ಎದುರಾಗಲಿದೆ. ಭಾರತವನ್ನು ಸಂಪೂರ್ಣ ಮುಖಭಂಗ ಮಾಡಲು ಹೆಣೆದ ಬೃಹತ್ ಕುತಂತ್ರ ಇದಾಗಿದೆ. ಅಮೆರಿಕದ ಡಬಲ್ ಗೇಮ್, ಬಂಗಾಳ ಕೊಲ್ಲಿಯಲ್ಲಿ ಅರಾಕನ್ ಆರ್ಮಿ ಸಂಚು. ಚೀನಾ ಮತ್ತು ಪಾಕಿಸ್ತಾನದ ಆಟ ಒಂದು ಕಡೆಯಾದರೆ ಈ ಗಲಭೆಗಳ ಹಿಂದಿರುವ ಮತ್ತೊಂದು ದೊಡ್ಡ ಮಹಾಶಕ್ತಿ ಅಮೆರಿಕ. ವೀಕ್ಷಕರೇ, ಅಮೆರಿಕಾಗೆ ಯಾವಾಗಲೂ ಬಂಗಾಳ ಕೊಲ್ಲಿಯ ಮೇಲೆ ಹಾಗೂ ಮ್ಯಾನ್ಮಾರ್ನಲ್ಲಿರುವ ಅಪರೂಪದ ಖನಿಜ ಸಂಪತ್ತಿನ ಮೇಲೆ ಕಣ್ಣಿದೆ. ಇದಕ್ಕಾಗಿ ಭಾರತದ ಬಾಂಗ್ಲಾ ಹೈಕಮಿಷನರ್ ದಿನೇಶ್ ತ್ರಿವೇದಿ ಮತ್ತು ಬಾಂಗ್ಲಾ ವಿದೇಶಾಂಗ ಸಚಿವ ಈ ಖಲೀಲುರ್ ರೆಹಮಾನ್ ಜೊತೆ ದಕ್ಷಿಣ ಏಷ್ಯಾದ ಅಮೆರಿಕ ರಾಯಭಾರಿ ಸಗ್ರಿಯೋ ಗೋರ್ ತ್ರಿಪಕ್ಷೀಯ ಮಾತುಕತೆ ನಡೆಸಿದರು. ರೋಹಿಂಗ್ಯಾ ಮುಸಲ್ಮಾನರಿಗೆ ಸಹಾಯ ಮಾಡುವ ನೆಪದಲ್ಲಿ ಮ್ಯಾನ್ಮಾರ್ ಮಿಲಿಟರಿಯ ವಿರುದ್ಧ ಹೋರಾಡ್ತಾ ಇರುವ ಪ್ರತ್ಯೇಕತಾವಾದಿ ಗುಂಪಾದ ಅರಾಕನ್ ಆರ್ಮಿಗೆ ಶಸ್ತ್ರಾಸ್ತ್ರ ಪೂರೈಸಲು ಅಮೆರಿಕ ಸ್ಕೆಚ್ ಹಾಕಿತ್ತು. ಅದಕ್ಕಾಗಿ ಬಾಂಗ್ಲಾದ ಮೂಲಕ ಒಂದು ಕಾರಿಡಾರ್ ನಿರ್ಮಾಣ ಮಾಡೋದಕ್ಕೆ ಹೊರಟಿತ್ತು. ಬಾಂಗ್ಲಾ ಸೇನಾ ಮುಖ್ಯಸ್ಥ ಜನರಲ್ ವಕಾರ್ ಉಜ್ ಜಮಾನ್ ಇದನ್ನು ವಿರೋಧಿಸ್ತಾ ಇದ್ದರಿಂದ ಆ ಪ್ಲಾನ್ ನಿಂತು ಹೋಗುತ್ತೆ. ಆದರೆ ಈಗ ಮತ್ತೆ ಆ ಆಟ ಶುರುವಾಗಿದೆ. ಬಾಂಗ್ಲಾದೇಶ ಈಗ ಅಮೆರಿಕ, ಚೀನಾ ಮತ್ತು ರಷ್ಯಾದ ನಡುವಿನ ಮಹಾಗುದ್ದಾಟದ ಕಣವಾಗಿ ಮಾರ್ಪಟ್ಟಿದೆ. ಭಾರತದ ಮಾಸ್ಟರ್ ಸ್ಟ್ರೋಕ್, ಬಾಂಗ್ಲಾದ ಒಳಗೆ ಕೌಂಟರ್ ಆಪರೇಷನ್. ಈ ಎಲ್ಲ ದೇಶಗಳ ಕುತಂತ್ರಗಳನ್ನು ನೋಡಿ ಭಾರತ ಬರೀ ಬೇಲಿ ಹಾಕೊಂಡು ಕೂತಿಲ್ಲ. ನಮ್ಮ ರಕ್ಷಣಾ ನೀತಿ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಅಗ್ರೆಸಿವ್ ಇಂಟೆಲಿಜೆನ್ಸ್.
ಗಡಿಯಲ್ಲಿ ತಲೆ ಎತ್ತುತ್ತಾ ಇರುವ 40 ಐಬಿ ಕಚೇರಿಗಳು ಕೇವಲ ಮಾಹಿತಿ ಸಂಗ್ರಹಿಸಲು ಮಾತ್ರ ಸೀಮಿತವಾಗಿಲ್ಲ. ನೀವು ಬಾಂಗ್ಲಾದ ಒಳಗೆ ಕುಳಿತು ನಮ್ಮ ವಿರುದ್ಧ ಸ್ಲಿಪ್ಪರ್ ಸೆಲ್ ಮಾಡಿದರೆ ನಾವು ನಿಮ್ಮ ನೆಲದ ಒಳಗೆ ನುಗ್ಗಿ ಟಾರ್ಗೆಟ್ ಮಾಡ್ತೇವೆ ಎನ್ನುವ ಖಡಕ್ ಸಂದೇಶವನ್ನು ರವಾನಿಸಿದೆ ಭಾರತ. ಭಾರತದ ಇಂಟೆಲಿಜೆನ್ಸ್ ಬ್ಯೂರೋ ಮತ್ತು ರಾ ಏಜೆನ್ಸಿಗಳು ಸೇರಿಕೊಂಡು ಅಗತ್ಯವಿದ್ದರೆ ಬಾಂಗ್ಲಾದೇಶದ ಒಳಗೆ ಪ್ರವೇಶಿಸಿ ಅಲ್ಲಿರುವ ಉಗ್ರ ಕ್ಯಾಂಪ್ಗಳನ್ನು ಹಾಗೂ ದೇಶದ್ರೋಹಿ ಮಾಫಿಯಾಗಳ ಅಸ್ತಿತ್ವವನ್ನು ಸುಟ್ಟು ಹಾಕೋ ಮಾಸ್ಟರ್ ಪ್ಲಾನ್ ಅನ್ನು ಸಿದ್ಧಪಡಿಸಿದ್ದಾರೆ. ಭಾರತ ಈಗ ಬರೀ ಡಿಫೆನ್ಸಿವ್ ಅಲ್ಲ, ಅದು ಅಟ್ಯಾಕಿಂಗ್ ಮೂಡ್ಗೆ ಬಂದಿದೆ ಎನ್ನುವುದಕ್ಕೆ ಈ 40 ಕಚೇರಿಗಳ ಸ್ಥಾಪನೆಗೆ ಅತಿದೊಡ್ಡ ಸಾಕ್ಷಿ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದರೆ ಗಡಿಯ ಆಚೆಗೆ ಪಾಕಿಸ್ತಾನ ಮತ್ತು ಚೀನಾ ಹೆಣಿತಾ ಇರುವ ಮಹಾಚಕ್ರ ವ್ಯೂಹವನ್ನು ಭಾರತ ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದೆ, ಅಬ್ಸರ್ವ್ ಮಾಡ್ತಾ ಇದೆ. ಇಂಟೆಲಿಜೆನ್ಸ್ ಶೇರಿಂಗ್ ನೆಪದಲ್ಲಿ ಬಾಂಗ್ಲಾದಲ್ಲಿ ಕುಳಿತಿರುವ ISI ಅಧಿಕಾರಿಗಳು ಮದರ್ಸಾ ಮುಲ್ಲಾಗಳ ಮೂಲಕ ನಮ್ಮ ದೇಶದ ಒಳಗೆ ಮತಾಂಧತೆಯ ವಿಷಬೀಜ ಬಿತ್ತುವುದಕ್ಕೆ ಹೊರಟಿರೋದು ನಮ್ಮ ಆಂತರಿಕ ಭದ್ರತೆಗೆ ಮಹಾಕಂಟಕ. ಚೀನಾ ನಿರ್ಮಿಸ್ತಾ ಇರುವ ಲಾಲ್ ಮುನೀರ್ ಹಾಟ್ ಏರ್ ಬೇಸ್ ಹಾಗೂ ಅಮೆರಿಕದ ಅರಾಕನ್ ಆರ್ಮಿ ಪ್ರೀತಿ ಇವೆಲ್ಲವೂ ಕೂಡ ಭಾರತವನ್ನು ಸುತ್ತುವರಿಯುವ ಪ್ಲಾನ್ಗಳೇ ಆಗಿವೆ. ಆದರೆ ಗೃಹ ಸಚಿವಾಲಯ ಈಗ ನಿರ್ಮಾಣ ಮಾಡ್ತಾ ಇರುವ 40 ಹೈಟೆಕ್ ಐಬಿ ಕೋಟೆಗಳು ಈ ಎಲ್ಲ ವಿದೇಶಿ ಏಜೆಂಟರ ಅಸ್ತಿತ್ವವನ್ನು ಭಸ್ಮ ಮಾಡೋದು ಖಚಿತ. ಗಡಿಯ ಆಚೆಗಿನ ಶತ್ರುವಿನ ನೆಲದಲ್ಲೇ ಕೌಂಟರ್ ಆಪರೇಷನ್ ನಡೆಸುವ ಮೂಲಕ ಭಾರತದ ಭದ್ರತೆ ಇನ್ನಷ್ಟು ಉಕ್ಕಿನ ಕೋಟೆಯಾಗಲಿ ಅಂತ ನಾವೆಲ್ಲರೂ ಆಶಿಸೋಣ. ವೀಕ್ಷಕರೇ, ದೇಶದ ಗಡಿಯನ್ನು ಕಾಯ್ತಾ ಇರುವ ನಮ್ಮ ವೀರ ಯೋಧರಿಗೆ ದೊಡ್ಡ ಸಲಾಂ, ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ಬಾಂಗ್ಲಾದೇಶ ಎಲ್ಲವನ್ನ ಪಿತೂರಿ ಮಾಡ್ತಾ ಇದೆಯಲ್ಲ, ಬಾಂಗ್ಲಾದೇಶಕ್ಕೆ ಭಾರತ ಅಕ್ಕಿ, ಬೇಳೆ, ತರಕಾರಿ ಇವೆಲ್ಲವನ್ನ ಸಪ್ಲೈ ಮಾಡಬೇಕಾ, ನೀರು ಸಪ್ಲೈ ಮಾಡಬೇಕಾ, ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲವನ್ನ ಸ್ಟಾಪ್ ಮಾಡಬೇಕಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ದೇಶದ ಭದ್ರತೆಗೆ ಸಂಬಂಧಿಸಿದ ಈ ವಿಡಿಯೋ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಜೊತೆಗೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ತಲುಪುತ್ತೆ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.